ಎಲ್ಲರಿಗೂ ನಮಸ್ಕಾರ. ಈ ಕತೆ ನೋವಿನ ಕಥೆ. ಕಟುಕನ ಕಣ್ಣಂಚಿನಲ್ಲೂ ಕಣ್ಣೀರನ್ನು ತರಿಸುವ ಕಥೆ. ಒಬ್ಬ ತಾಯಿಯ ಅತ್ಯಂತ ನೋವಿನ ಪ್ರಾರ್ಥನೆಯ ಕಥೆ. ಒಬ್ಬ ತಾಯಿ ತನ್ನ ಮಗುವಿನ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಆದರೆ ಕೆಲವೊಮ್ಮೆ ಜೀವನವು ತಾಯಿ ತನ್ನ ಸ್ವಂತ ಮಗನ ಸಾವಿಗಾಗಿ ಪ್ರಾರ್ಥಿಸಬೇಕಾದ ಹಂತವನ್ನು ತಲುಪುತ್ತದೆ. ಇದು ಉತ್ತರ ಪ್ರದೇಶದ ಗಾಜಿಯಾಬಾದ್ ನಿವಾಸಿ ಹರೀಶ್ ರಾಣಾ ಅವರ ಕಥೆ. ಹರೀಶ್ ಸಾಮಾನ್ಯ ಕನಸು ತುಂಬಿದ ಜೀವನವನ್ನು ನಡೆಸಿದರು. ಆದರೆ 2013ರಲ್ಲಿ ಒಂದು ಅಪಘಾತವು ಅವರ ಇಡೀ ಪ್ರಪಂಚವನ್ನು ಬದಲಾಯಿಸಿತು. ಅವರ ಮೆದುಳಿಗೆ ತೀವ್ರವಾದ ಗಾಯವಾಗಿದ್ದು ಅವರು ಕೋಮಾಕ್ಕೆ ಹೋದರು. ಹರೀಶ್ ಶಾಶ್ವತ ಸಸ್ಯಕ ಸ್ಥಿತಿಯಲ್ಲಿದ್ದಾರೆ ಎಂದು ವೈದ್ಯರು ನಿರ್ಧರಿಸಿದರು. ಅಂದರೆ ಅವರ ದೇಹವು ಜೀವಂತವಾಗಿದೆ, ಆದರೆ ಅವರು ಪ್ರಜ್ಞಾಹೀನರಾಗಿದ್ದರು ಮತ್ತು ಚೇತರಿಸಿಕೊಳ್ಳುವ ಸಾಧ್ಯತೆಯೇ ಇರಲಿಲ್ಲ. ದಿನಗಳು ತಿಂಗಳುಗಳಾಗಿ ಬದಲಾಯಿತು ಮತ್ತು ತಿಂಗಳುಗಳು ವರ್ಷಗಳಾಗಿದ್ದವು. ಆದರೆ ಹರೀಶ್ ಅವರ ಸ್ಥಿತಿ ಹಾಗೆಯೇ ಇತ್ತು. 13 ವರ್ಷಗಳ ಕಾಲ ಅವರು ಮಾತನಾಡಲು, ನಡೆಯಲು ಮತ್ತು ಅವರ ಅಗತ್ಯಗಳನ್ನು ತಿಳಿಸಲು ಸಾಧ್ಯವಾಗದೆ ಹಾಸಿಗೆ ಹಿಡಿದಿದ್ದರು. ಅವರ ಇಡೀ ಜೀವನವು ಯಂತ್ರಗಳು ಮತ್ತು ಇತರರ ಸಹಾಯದ ಮೇಲೆ ಅವಲಂಬಿತವಾಯಿತು. ಅವರ ಪೋಷಕರು ಹೆಚ್ಚು ಬಳಲಿದರು. ತನ್ನ ಮಗ ಪ್ರತಿದಿನ ಈ ಸ್ಥಿತಿಯಲ್ಲಿ ಬಳಲುತ್ತಿರುವುದನ್ನು ತಾಯಿ ನೋಡುತ್ತಿದ್ದರು. ಕೊನೆಗೆ ಎಲ್ಲ ಭರವಸೆ ಕಳೆದು ಹೋದಾಗ ತಾಯಿ ನ್ಯಾಯಾಲಯವನ್ನು ಸಂಪರ್ಕಿಸಿದರು. ತನ್ನ ಮಗನನ್ನು ಈ ಅಸಹನೀಯ ಜೀವನದಿಂದ ಮುಕ್ತಗೊಳಿಸುವಂತೆ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡಿದರು. ಈ ನಿರ್ಧಾರವು ಸುಲಭವಾಗಿರಲಿಲ್ಲ, ಏಕೆಂದರೆ ಇದು ಕೇವಲ ಕಾನೂನು ವಿಷಯಗಳನ್ನಲ್ಲ, ಮಾನವೀಯತೆ ಮತ್ತು ಭಾವನೆಗಳನ್ನು ಸಹ ಒಳಗೊಂಡಿತ್ತು. ವೈದ್ಯಕೀಯ ವರದಿಗಳ ಸುದೀರ್ಘ ವಿಚಾರಣೆ ಮತ್ತು ಪರಿಶೀಲನೆಯ ನಂತರ ಸುಪ್ರೀಂ ಕೋರ್ಟ್ ಮಾರ್ಚ್ 11, 2026ರಂದು ಐತಿಹಾಸಿಕ ತೀರ್ಪು ನೀಡಿತು. ಹರೀಶ್ ರಾಣಾ ಅವರ ಪ್ರಕರಣದಲ್ಲಿ ಜೀವರಕ್ಷಕವನ್ನು ತೆಗೆದುಹಾಕಲು ನ್ಯಾಯಾಲಯವು ಅನುಮತಿ ನೀಡಿತು. ಇದು ಅವರಿಗೆ ಘನತೆಯಿಂದ ಸಾವನ್ನು ನೀಡಲು ಅವಕಾಶ ಮಾಡಿಕೊಟ್ಟಿತು. ಈ ನಿರ್ಧಾರವು ಕೇವಲ ಒಂದು ಕುಟುಂಬದ ನೋವಿನ ಕಥೆಯಲ್ಲ, ಆದರೆ ಕೆಲವೊಮ್ಮೆ ಜೀವನ ಮತ್ತು ಮರಣದ ನಿರ್ಧಾರಗಳು ಎಷ್ಟು ಕಷ್ಟಕರ ಮತ್ತು ಸೂಕ್ಷ್ಮಕರವಾಗಿರಬಹುದು ಎಂಬುದನ್ನು ನೆನಪಿಸುತ್ತದೆ. ಗಂಭೀರ ಕಾಯಿಲೆಗಳು ಮತ್ತು ಅಪಘಾತಗಳನ್ನು ತಡೆಗಟ್ಟಲು ಸುರಕ್ಷತೆ ಮತ್ತು ಸಕಾಲಿಕ ಚಿಕಿತ್ಸೆ ಅಗತ್ಯ. ಧನ್ಯವಾದಗಳು.